ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಭರ್ಜರಿ ಪ್ರಚಾರವನ್ನ ಆರಂಭಿಸಿದ್ದಾರೆ. ಬೃಹತ್ ಮೆರವಣಿಗೆಯೊಂದಿಗೆ ಬಸವರಾಜ ಬೊಮ್ಮಾಯಿ ತಮ್ಮ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಪರ ಹಾಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಸಂಸದ ಶಿವಕುಮಾರ್ ಉದಾಸಿ ಕೂಡ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಬಸವರಾಜ ಬೊಮ್ಮಾಯಿಗೆ ಪ್ರಚಾರ ಕಾರ್ಯದಲ್ಲಿ ಹಲವು ನಾಯಕರು ಸಾಥನ್ನ ಕೊಟ್ಟಿದ್ರು. ಪ್ರಚಾರದ ಮೆರವಣಿಗೆಯಲ್ಲಿ ಕಿಕ್ಕಿರಿದು ಜನ ಕಾರ್ಯಕರ್ತರು ಜಮಾಯಿಸಿದರು. ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯವೋ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದು ಅಷ್ಟೇ ಸತ್ಯ. ಕರ್ನಾಟಕದಲ್ಲಿ 28 ಕ್ಷೇತ್ರ ಬಿಜೆಪಿ. ಬಂಧುಗಳೇ, ಹಾವೇರಿ ಗದಗವನ್ನ ಒಂದು ಮಾದರಿಯ ಕ್ಷೇತ್ರವಾಗಿ ಇಲ್ಲಿಯ ರೈತರಿಗೆ ನೀರಾವರಿ, ಯುವಕರಿಗೆ ಕೈಗಾರಿಕೆ, ಉದ್ಯೋಗ, ಶಿಕ್ಷಣ, ಆರೋಗ್ಯ ಎಲ್ಲ ವಿಚಾರದಲ್ಲಿ ನಿಮ್ಮ ಸೇವೆಯನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳಿ, ಯಾವ ರೀತಿ ಅಪ್ಪರ್ತುಗ 1 ಲಕ್ಷ ಎಕರೆ ಮಾಡಿದ್ದೇವೆ, ಸಿಗ್ತಾಲ್ ಯೋಜನೆಯನ್ನು ಪೂರ್ತಿ ಮಾಡ್ತೇವೆ, ಎಲ್ಲ ಲಿಫ್ಟ್ ಯೋಜನೆಗಳನ್ನ ಪೂರ್ತಿ ಮಾಡಿ ರೈತರ ಹೊಲಕ್ಕೆ ನೀರು ಕೊಡುವಂತದ್ದು ನನ್ನ ಕರ್ತವ್ಯ, ನಾನು ಮಾಡ್ತೇನೆ ಅನ್ನುವಂತ. ಅದೇ ರೀತಿ ಇವತ್ತು SC ST OBC ಜನಾಂಗಕ್ಕೆ ನಾನು ರಿಸರ್ವೇಶನ್ ಅನ್ನ ಹೆಚ್ಚು ಮಾಡಿ ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಭಾರತದಲ್ಲಿ ದಾಖಲೆ ಮಾಡುವಂತ ಅವಕಾಶ ನನಗೆ ಸಿಕ್ಕಿದೆ. ಎಷ್ಟಿಗೆ 3 ರಿಂದ 7 ಮಾಡುವಂತ ಪುಣ್ಯದ ಕೆಲಸ ನನ್ನ ಭಾಗಕ್ಕೆ ಬಂದಿದೆ. ಆ ಕೆಲಸವನ್ನ ಮಾಡಿದ್ದೇನೆ. ಅದೇ ರೀತಿ OBCಯಲ್ಲಿ 2D ಮಾಡಿ 9% ಮಾಡುವಂತ ಸೌಭಾಗ್ಯ ನಮ್ಗೆ ಸಿಕ್ಕಿತ್ತು. ಆ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಎಲ್ಲ ವರ್ಗದವರು ನ್ಯಾಯವನ್ನು ಕೂಡ ಕೆಲಸ ಮಾಡ್ತೇವೆ. ಯಾರು ಕೂಡ ಅನ್ಯಾಯ ಆಗಿಲ್ಲ. ಆ ಕೆಲಸ ಇವತ್ತು ಕೇಂದ್ರದಲ್ಲಿ ಪರಿಪೂರ್ಣ ಆಗಬೇಕಾದ್ರೆ ನಾವೆಲ್ಲ ಒಕ್ಕಟ್ಟಾಗಿ ಒಂದಾಗಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಿ ಮೋದಿಯವರನ್ನ ಪ್ರಧಾನಮಂತ್ರಿ ಮಾಡಿ ನಿಮ್ಮ ಮನೆಯ ಮಗ ಬಸವರಾಜ ಬೊಮ್ಮಾಯಿ ಅವರ ಸೇವೆ ಮಾಡಲು ಅವಕಾಶವನ್ನು ಮಾಡಿಕೊಡಬೇಕು. ರಾಜ್ಯದಲ್ಲಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಮಳೆಗಾಲ ಬಂದರೂ ತಿರುಗಿ ನೋಡಿದಿರುವಂತ ದರಿದ್ರ ಸರ್ಕಾರವನ್ನ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಲೆ ಆಗ್ತಾ ಇದೆ, ಸುಲಿಗೆ ಆಗ್ತಾ ಇದೆ, ದರೋಡೆ ಆಗ್ತಾ ಇದೆ, ಆಣೆ ಆದರೂ ಕೊಲೆ ಆಗ್ತಾ ಇದೆ. ಇವತ್ತು ವಿದ್ಯಾರ್ಥಿ ಕೊಲೆ ಆಗ್ತಾ ಇದೆ, ಕೊಲೆ ಆಗ್ತಾ ಇದೆ. ಕಾನೂನು ವ್ಯವಸ್ಥೆ ಸಂಪೂರ್ಣ ಬಿಟ್ಟೋಗಿ ಕರ್ನಾಟಕ ಜಂಗಲ್ ರಾಜ್ಯ ಆಗಿದೆ. ಈ ಜಂಗಲ್ ರಾಜ್ಯವನ್ನ ದೇವರು ಸಮೇತ ಕಿತ್ತೊಯ್ಯುವಂತ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡಬೇಕಾಗಿ ಮಾಡಬೇಕು. ಬಂಧುಗಳೇ, ನಮ್ಮ ನೆಚ್ಚಿನ ನಾಯಕರಂತ ಯಡಿಯೂರಪ್ಪ ಅವರು ಇನ್ನೊಂದು 10 ನಿಮಿಷದಲ್ಲಿ ಬರ್ತಾರೆ. ನೆಚ್ಚಿನ ನಾಯಕರಂತ ನಮ್ಮ ನಾನು ನಾಮಪತ್ರ ಹಾಕೋದಕ್ಕೆ ಸಮಯ ಆಗಿದೆ. ನಾನು ಮತ್ತೆ ವಾಪಸ್ ಬರ್ತೀನಿ. ಯಡಿಯೂರಪ್ಪ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.